ಆಮೇಲೆ ಇವತ್ತೇನು ಮೂಢ ವಿಚಾರಕ್ಕೆ ಇವತ್ತು ಬಿಡದಿಯಿಂದ ಹಿಡ್ಕೊಂಡು ಮೈಸೂರವರೆಗೂ ಪಾದಯಾತ್ರೆ ಮಾಡಬೇಕಂತ JDS ಅವರು BJP ಅವರು ಹೊರಟವ್ರೆ. ನಾನು BJP JDS ಲೀಡರ್ ಕೇಳ್ಕೊಳ್ಳೋದು, ಈಗ ತಮಗೆಲ್ಲ ಗೊತ್ತಿದ್ದಂಗೆ BJPನ ಯಾವತ್ತೂ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. 2008 110 ಸೀಟ್ ಗೆಲ್ಸ್ಕೊಟ್ರು. ಅದು 110 ಸೀಟ್ ಬರೋಕ್ಕೆ ಕಾರಣ ಯಾರು? BJP ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಕಾರಣ ಯಾರು? ಇದೇ ಕುಮಾರಸ್ವಾಮಿ ಅವರು 2020 ಅಂತ 2020 ಅಂತ ಫಿಕ್ಸ್ ಮಾಡಿ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. 20 ತಿಂಗಳು ಆದಮೇಲೆ ಮನೆ ಯಡಿಯೂರಪ್ಪನ ಬಿಟ್ಟು ಕೊಡಬೇಕಾಗಿತ್ತು. ಆವಾಗ ನಾನು ಜನತಾದಳಲ್ಲಿದ್ದೆ. ಅವಾಗ ಕುಮಾರಸ್ವಾಮಿ ಕೇಳಿದೆ, ಸುರೇಶ್ ಸರ್, ಸರ್ ನೀವು ಮಾತು ಕೊಟ್ಟಿದ್ದೀರಾ 20 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ದೀರಾ, ಆಗ ಮಾತು ಕೊಟ್ಟು 20 ತಿಂಗಳು ಮುಖ್ಯಮಂತ್ರಿ ಆಗಿ ನೀವು ಕಂಟಿನ್ಯೂ ಮಾಡಿದ್ದೀರಾ, ಈಗ ದಯಮಾಡಿ ಅವ್ರನ್ನ ಬಿಟ್ಕೊಡಿ ಅಂತ ಓಪನ್ ಆಗಿ CLP ಮೀಟಿಂಗಲ್ಲಿ ಅಲ್ಲಿ ಮುಸಲ್ಮಾನಾಗಿ ಹೇಳ್ತಾ ಇದ್ದೀನಿ. ಮಾತು ಕೊಟ್ಟರೆ ಮಾತು ತಕ್ಕಂಗೆ ನಡ್ಕೊಳ್ಳಿ ಸರ್, ಬಿಟ್ಕೊಡಿ ಅಂದರೆ ಬಿಟ್ಕೊಟ್ಟಿಲ್ಲ. ಆ ಸಿಂಪತಿ ಇಡೀ ರಾಜ್ಯದಲ್ಲಿ ಒಂದು ಚರ್ಚೆ ನಡೀತು. ಏನಂತ? ಇಲ್ಲ, ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರಿಗೆ ಮೋಸ ಆಗಿದೆ, ಇವ್ರು ಅಧಿಕಾರ ಕೊಡಬೇಕಂತ ಹೇಳ್ಬಿಟ್ಟು ಜನ ಏನು ಮಾಡಿದ್ರು, ಸಿಂಪತಿ ಕೊಟ್ಟು ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರಿಗೆ. ಬರೇ 110 ಸೀಟ್ ಬಂತು. ಎಷ್ಟು ಬಂತು? ಜನ ಏನು ನಿರೀಕ್ಷೆ ಇಟ್ಟಿದ್ದು? ನಾವು ಜನತಾದಳ ನೋಡಾಗಿದೆ, ಕಾಂಗ್ರೆಸ್ ಸರ್ಕಾರ ಭಾಳ ಸತಿ ನೋಡಾಗಿದೆ, ಇವ್ರು ಎಲ್ಲರಿಗಿಂತ ಒಳ್ಳೆ ಕೆಲಸ ಮಾಡ್ತಾರೆ BJP ಅವ್ರು ಅಂತ ಹೇಳ್ಬಿಟ್ಟು ಜನ 110 ಸೀಟ್ ಗೆಲ್ಸಿದ್ರು. ಆಪರೇಷನ್ ಕಮರ ಮಾಡಿ ಸರ್ಕಾರನ ರಚನೆ ಮಾಡಿದ್ರು. ಒಳ್ಳೆ ಸರ್ಕಾರ ಕೊಟ್ರ 2010 ತಾವು ನೋಡಿಬಿಟ್ಟು ಮಿಸ್ಟರ್ ವಿಜೇಂದ್ರ ಅವರೇ, ತಾವು ಒಟ್ಟಿದ್ರಲ್ಲ ಕುಮಾರಸ್ವಾಮಿನ ತಗೊಂಡು. ಕುಮಾರಸ್ವಾಮಿ ಬಲ್ವಂತಾಗಿ ಹೋಗಿರೋದು ಅವ್ರಿಗೂ ಇಷ್ಟ ಇಲ್ಲ. ಮೂಡಾದಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಅವನಿಗೆ ಬಲ್ವಂತಾಗಿ ಸ್ಥಾನ ಮಾಡಿ ಕರ್ಕೊಂಡು ಬಂದಿದ್ದೀರ ಇವತ್ತು ಜೊತೆಯಲ್ಲಿ. ಅವರಿಂದ ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇದೇ ಮಿಸ್ಟರ್ ವಿಜೇಂದ್ರ ಅವರಿಗೆ ಕೇಳಕ್ಕೆ ಬಯಸ್ತೀನಿ ನಾನು. ನಿಮ್ಮ ಸರ್ಕಾರ ಇತ್ತು, ಜನ ಒಂದು ನಿರೀಕ್ಷೆಯಲ್ಲಿ 2008 ನಿಮ್ಮ ಅಧಿಕಾರ ಕೊಟ್ಟಿದ್ರು. ಅಧಿಕಾರ ಕೊಡುವಾಗ ಇಡೀ ದೇಶ ತಗೊಳ್ಳಿ, ಯಾರು ಮುಖ್ಯಮಂತ್ರಿ ಆಗಿಬಿಟ್ಟು ಯಾರಿಗೂ ಜೈಲಿಗೆ ಹೋಗಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದಾರೆ ಅಂದರೆ ಒಂದು ಇತಿಹಾಸ ಇದೆ. ಅದ್ರ ಬರೀ ಯಡಿಯೂರಪ್ಪ ಅವರು ಹೋಗಿಲ್ಲ, ಅವ್ರ ಜೊತೆ 9 ಜನ ಮಂತ್ರಿಗಳು ಸರ್, 9 ಜನ ಮಂತ್ರಿಗಳು ಜೈಲಿಗೆ ಹೋಗಿರೋದು. 9 ಜನ ಮಂತ್ರಿ ಜೈಲಿಗೆ ಹೋಗಿರೋದು. ಮಾನ್ಯ ಯಡಿಯೂರಪ್ಪ ವಿಜೇಂದ್ರ ಅವರೇ, ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಭ್ರಷ್ಟಾಚಾರ ನಡೆದಿರೋದು ನಿಮ್ಮ ಕಾಲದಲ್ಲಿ, BJP ಕಾಲದಲ್ಲಿ ನಡೆದಿರೋದು. ನಮ್ಮ ಕಾಲದಲ್ಲಿ ಯಾವ ಭ್ರಷ್ಟಾಚಾರ ನಡೆದಿಲ್ಲ. ದಯಮಾಡಿ ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಕುಮಾರಸ್ವಾಮಿ ಅವರು ಭಾಳ ಸತ್ಯ ಹರಿಶ್ಚಂದ್ರಂಗೆ ಮಾತಾಡ್ತಾರೆ ಸರ್. ತಾವು ನೆನ್ನೆ ಹೇಳಿದ್ದೀರಾ. ನಾನು ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನಗಳು ಮುಂದೆ ರಾಮನಗರಲ್ಲಿ ಒಂದು ಸವಾಲನ್ನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಕುಮಾರಸ್ವಾಮಿ ಅವ್ರನ್ನ ಭಾಳ ಹತ್ರದಲ್ಲಿ ನೋಡಿರೋದು ನಾನು. 24 ಗಂಟೆಯಲ್ಲಿ 16 ಗಂಟೆ ನನ್ನ ಜೊತೆ ಇರೋರು ನನ್ನ ಹೆಂಗೆ ಉಪಯೋಗಿಸ್ಕೊಂಡ್ರು ನಾನು ನಿಮ್ಮ ಮುಂದೆ ಹೇಳಕ್ಕೆ ಬಯಸಲ್ಲ ನಾನು. ಅದು ಕುಮಾರಸ್ವಾಮಿ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿಗೆ ಒಂದು ಸವಾಲನ್ನು ಕೇಳಕ್ಕೆ ಬಯಸ್ತೀನಿ ನಾನು. ಇವತ್ತು ಕುಮಾರಸ್ವಾಮಿ ನಾನು ಭಾಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರಲ್ಲ ಸ್ವಾಮಿ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕುಮಾರಸ್ವಾಮಿ ಅವರು ಭಾಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರೆ ಸರ್. ಇವತ್ತು ಕುಮಾರಸ್ವಾಮಿಗೆ ನಾನು ರಾಮನಗರಲ್ಲಿ ಒಂದು ಸವಾಲು ಸರ್. 2004 ಅವ್ರು ಅಫಿಡವಿಟಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ. ಇವತ್ತು ಅಫಿಡವಿಟ್ 23 ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ.